ಮತ್ತು ಬೆಸ್ತ ಕಬ್ಬಲಿಗ ಅಂಬಿಗ ಸಮಾಜದವರು ಈ ತಿಂಗಳಂತ ಪೂರ್ವದೊಳಗ ಇದರ ಪೂರ್ವ ನಿಯೋಜಿತವಾಗಿ ಸದನದೊಳಗೆ ಧರಣಿ ಹಾಕೊಂಡಿದ್ದಾರೆ. 13ನೇ ತಾರೀಕು ಧರಣಿಗೆ ಸರ್ಕಾರ ಅನುಮತಿ ಕೊಟ್ಟತಿ. ನಾನು ಸಂಬಂಧಪಟ್ಟ ಸಮಾಜದ ಹಿತವನ್ನು ಬಯಸ್ತಕ್ಕಂಥ ಸಮಾಜದಲ್ಲಿ ರಾಜಕೀಯ ಮಾಡಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನೀವು ನಮ್ಮ ಸಮುದಾಯದಿಂದ 50 ವರ್ಷದ ರಾಜಕೀಯನ ಮಾಡಿದಿರಿ. ನಿಮ್ಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ನೀವು ಇನ್ನೂ ರಾಜಕೀಯನ ಮಾಡಿರಿ, ನಿಮಗೆ ನಾವು ಸಂಪೂರ್ಣ ಬೆಂಬಲ ಇರ್ತೀವಿ. ಆದರೆ ನೀವು ರಾಜಕಾರಣಿ ಬಂದಾಗಷ್ಟೇ ಈ ಸಮುದಾಯದ ನಮ್ಮನ್ನು ಎತ್ತಿ ಹಿಡಿಯೋದು ಅವಶ್ಯಕತೆ ಇಲ್ಲ. ಈ ಸದನದೊಳಗೆ ನಮ್ಮ ಸಮಾಜದ ವಿಷಯವನ್ನು ಸದನದೊಳಗೆ ಚರ್ಚೆ ಮಾಡಬೇಕು. ನೀವು ಖರ್ಗೆ ಸಾಹೇಬರು ಸಂಪೂರ್ಣ ಜವಾಬ್ದಾರಿ ತಗೋಬೇಕು. ಸಂಪೂರ್ಣ ಜವಾಬ್ದಾರಿ ತಗೊಂಡು ಇದನ್ನು ದಿಲ್ಲಿ ಕಳಿಸ್ಕೊಡ್ಬೇಕು. ಟೊಕರಿ ಕೋಳಿ ಬಿಟ್ಟು ಹೋದ ಪರ್ಯಾಯ ಪದಗಳನ್ನು ಇವೇನು ಕೋಳಿ ಕಬ್ಬಲಿಗ ಬೆಸ್ತ ಏನು ಪರ್ಯಾಯ ಪದಗಳದಾವಲ್ಲ ಇವನು ಕಳಿಸ್ಕೊಡೋ ಸಂಪೂರ್ಣ ಜವಾಬ್ದಾರಿ ಪ್ರಿಯಾಂಕಾ ಖರ್ಗೆ ಸಾಹೇಬರೇ ತೆಗೆದುಕೊಳ್ಬೇಕು. ನಿಮ್ಗೆ ನಮ್ಮ ಸಮುದಾಯ ಗುಲ್ಬರ್ಗಾದೊಳಗೆ ನಮ್ಮ ಸಮುದಾಯ ಎಷ್ಟು ಬೆಂಬಲಿದೆ. ನೀವು ಇದನ್ನು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ಸದನದೊಳಗೆ ಈಗ ಏನಾರ ಮಾತಾಡಲಿಲ್ಲ ಅಂದ್ರೆ ನಿಮ್ಮದ ವಿಚಾರವನ್ನು ನಮ್ಮ ಇಡೀ ಸಮುದಾಯ ಇಡೀ ಗುಲ್ಬರ್ಗ ಎಲ್ಲ ನೋಡ್ತದ, ಪತ್ರಿಕೆ ಮುಖಾಂತರ ನೋಡ್ತಾರ. ಅದಕ್ಕೆ ನಿಮಗೆ ಮುನ್ನೆಚ್ಚರಿಕೆಯಾಗಿ ಮನವಿ ಮಾಡ್ತಾ ಇದ್ದೇನೆ. ಮಾನ್ಯ ಸಾಹೇಬರೇ, ನೀವು ಇದನ್ನು ಸಂಪೂರ್ಣ ಜವಾಬ್ದಾರಿ ತಗೊಂಡ ಮಾನ್ಯ ಸಂಬಂಧಪಟ್ಟ ನಮ್ಮ ಹಿಂದದ CM ಸಿದ್ದರಾಮಯ್ಯ ಸಾಹೇಬರ ನಾಯಕರಿಗೆ ನೀವು ಇದನ್ನು ಮನವರಿಕೆ ಮಾಡಿಕೊಟ್ಟ ಇದನ್ನು ಕೂಡಿಕೊಂಡ ಕಳಿಸ್ಕಾಸ ದೊಡ್ಡ ಸಮಾವೇಶ ಮಾಡಿ ಅಲ್ಲಿ ನೀವು ಇದನ್ನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದಕ್ಕೆ ಸಂಪೂರ್ಣ ನಾವು ನಿಮಗೆ ಮಾಡಿದ್ದೆ ಆದ್ರೆ ನಿಮ್ಮನ್ನು ನಾವು ಇದರ ಋಣವನ್ನು ತೀರಿಸ್ತೇವೆ. ನಿಮ್ಮನ್ನು ಇನ್ನೂ 5-10 ವರ್ಷದ ರಾಜಕೀಯನ ಯಾರು ಏನು ಮಾಡೋಕ್ಕಾಗದಂಗೆ ನಮ್ಮ ಸಮುದಾಯ ನೋಡ್ಕೋತೀವಿ. ಇದರ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಅದನ್ನು ನಾವು ನೋಡ್ಕೊಳ್ಳೋಕೆ ರೆಡಿ ಇದ್ದೇವೆ ಅಂತೇಳಿ ಮಾನ್ಯ ಖರ್ಗೆ ಸಾಹೇಬರಲ್ಲಿ ಒಂದು ಮನವಿ.